ಜೈ ಭೀಮ್ ನಮೋ ಬುದ್ಧಾಯ. ಈಗ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಸ್ಟಾರ್ಟ್ ಆಗಿದೆ. ಬಾಬಾ ಸಾಹೇಬ್ರು ಹೇಳ್ದಂಗೆ ಇದು ನಮಗೆ ಜಾತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ಇದು ಸಾಧ್ಯ ಆಗಲಿಲ್ಲ. ಈಗ ನಮಗೆ SC ಅಂತಿತ್ತು ಮೊದಲು, ಅದರ ಒಂದು 2 ಭಾಗವಾಗಿ ವಲಯ ಮತ್ತು ಮಾದಿಗ ಅಂತೇಳಿ ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಣೆ ಆಗಿದೆ. ಈಗ ನಮ್ಮ ವಲಯ ಮಾದಿಗ ಬಂಧುಗಳು ಎಲ್ಲ 29 ಉಪಜಾತಿಗಳು ಇದ್ರೂ ಸಹ ನಾವೆಲ್ಲ ಒಂದೇ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಹಾಗೆ ನಮ್ಮ ವಲಯ ಬಂಧುಗಳು ಅಷ್ಟೇ, ಯಾವುದೇ ಇರಲಿ, ಸಬ್ ಕ್ಯಾಸ್ಟ್ ಅಥವಾ ಉಪಜಾತಿ ಯಾವುದೇ ಇರಲಿ, ಬಲಗೈ ಇರಲಿ, ಮಾಲಾ ಇರಲಿ, ಛಲವಾದಿ ಇರಲಿ, ಪರ್ಯಾಯ ಇರಲಿ, ವಲಯ ಇರಲಿ, ನಾವೆಲ್ಲರೂ ಒಂದೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ. ಅವರ ಒಂದು ಐಡೆಂಟಿಟಿಗೆ ಮತ್ತು ಒಂದು ಸರ್ಕಾರದಲ್ಲಿ ಏನೇ ಒಂದು ಅವಕಾಶಗಳು ಸಿಗಬೇಕಂದ್ರೂ ಕೂಡ ಅವರಿಗೆ ತುಂಬಾ ಮುಖ್ಯವಾಗಿ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗಿನ ಪ್ರೆಸೆಂಟ್ ಯೋಚನೆ ಮಾಡದೆ ನಾವು ಯಾವುದೇ ಇರಲಿ, ನಮ್ಮ ಸಮುದಾಯದವರು ಎಲ್ಲರೂ ದಯವಿಟ್ಟು ವಲಯ ಅಂತಾನೆ ಕೊಡಿ. ಆದಿ ಕರ್ನಾಟಕ ಅಂತ ಮೊದಲನೇ ಕಾಲಮಲ್ಲಿ ಕೊಟ್ಟು 2ನೇ ಕಾಲಮಲ್ಲಿ ವಲಯ ಅಂತಾನೆ ಕೊಡ್ಬೇಕಂತೇಳಿ ತಮ್ಮಲ್ಲೆಲ್ಲರನ್ನಲ್ಲೂ ನಾನು ಕೋರ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಈಗ ನಮ್ಮ ರಾಜ್ಯಾದ್ಯಂತ ಒಳ ಮೀಸಲಾತಿ ಜನಗಣತಿ ಶುರುವಾಗಿದೆ. ಇದರಲ್ಲಿ ಎಲ್ಲವೂ ಕ್ಲಾರಿಫೈ ಆಗಿದೆ, ಅವ್ರದ್ದೇ ಆದಂಥ ಜಾತಿ ಯಾವುದು ಅಂತ. ಉದಾಹರಣೆಗೆ ನಮ್ಮದೇ ಆದಂಥ ಮಾದಿಗ ಬಂಧುಗಳಿಗೆ ಎಲ್ಲರೂ ಮಾದಿಗರೇ ಅಂತ ಸೂಚಿಸಬೇಕಂತಾಗಿದೆ. ನಮ್ಮ ಮತ್ತೊಂದು ಉಪಜಾತಿಯವರು ಕೂಡ ಅವರವ್ರದ್ದು ಒಂದು ಕ್ಲಾರಿಟಿ ಬಂದಿದೆ. ಆದರೆ ನಮ್ಮ ವಲಯ ಬಂಧುಗಳು ಏನಿದ್ದಾರೆ ಇವರಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗಿದೆ. ಹಾಗಾಗಿ ಈ ಗೊಂದಲಗಳನ್ನು ಹೋಗಲಾಡಿಸ್ಬೇಕು ಅಥವಾ ಕ್ಲಾರಿಫೈ ಕೊಡಬೇಕು ನಮ್ಮ ಜನತೆಗಂತಾನೆ ಇವತ್ತಿನ ಪ್ರೆಸ್ ಮೀಟನ್ನು ಹಾಕ್ಕೊಂಡಿದ್ದೀವಿ. ಈ ಪ್ರೆಸ್ ಮೀಟಲ್ಲಿ ಹಲವಾರು ಫೀಲ್ಡ್ನ ಎಕ್ಸ್ಪರ್ಟ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಒಂದು ಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಇದ್ದಾರೆ, ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅಕಾಡೆಮಿಷಿಯನ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ. ಹಲವಾರು ಕ್ಷೇತ್ರಗಳಿಂದ ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಜನತೆಗೆ ಒಂದು ಕ್ಲಾರಿಟಿ ಕೊಡಬೇಕಂತೇಳಿ. ಹಾಗೆ ಇವತ್ತು ನಾನೇನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಏನು ನಮ್ಮ ವಲಯ ಸಮುದಾಯ ಅಂತಿದೆಯಲ್ಲ, ದಯವಿಟ್ಟು ಎಲ್ಲರೂ ಆದಿ ಕರ್ನಾಟಕ ವಲಯ ಅಂತಲೇ ನಮೂದಿಸಿ. ಇದರಲ್ಲಿ ಯಾವುದೇ ಗೊಂದಲ ಬೇಡ. ನಮ್ಮ ಉಪಜಾತಿ ಯಾವುದೇ ಇರಲಿ ಅದನ್ನು ನಮ್ಮಲ್ಲೇ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ ವಲಯ ಅಂತಂದರೆ ಕರ್ನಾಟಕದಲ್ಲಿ ಏನೇ ಉಪಜಾತಿ ಇರಲಿ ಅದನ್ನು ವಲಯ ಅಂತಲೇ ತಗೊಳ್ಳೋದು. ಉದಾಹರಣೆ ನೋಡಿ, ಈಗ ಪರ್ಯ ಅಂತಾರೆ, ಅದು ತಮಿಳ್ನಾಡಲ್ಲಿ ಪರ್ಯ ಅಂತಾರೆ. ಮಾಲಾ ಅಂತ ಬರ್ಸಿರಿ ಅಂತಾರೆ, ಅದು ತೆಲುಗುನಲ್ಲಿ ಮಾಲಾ ಅಂತಾರೆ. ಅದೇ ಮಹಾರಾಷ್ಟ್ರದಲ್ಲಿ ಮಹರ್ ಅಂತಾರೆ. ಬಟ್ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ, ಆದಿ ಕರ್ನಾಟಕ ಅಂತ ನಮಗೆ ಕರ್ನಾಟಕ ಗುರುತಿಸಿರೋದ್ರಿಂದ, ಆದಿ ಕರ್ನಾಟಕ ಅಂದರೆ ನಮಗೆಲ್ಲ ಗೊತ್ತಿರೋದಂಗೆ ಮೂಲದವರು, ಕರ್ನಾಟಕದ ಮೂಲದವರು ಅಂತ ನಮಗೆ ಕರ್ನಾಟಕ ಸರ್ಕಾರ ಟೈಟಲ್ ಕೊಟ್ಟಿದೆ. ಸೊ ಅದನ್ನು ಉಳಿಸ್ಕೊಳ್ತಾ ಕರ್ನಾಟಕದಲ್ಲಿರೋದ್ರಿಂದ ನಾವು ಎಲ್ಲರೂ ಕನ್ನಡದಲ್ಲಿ ವಲಯ ಅಂತಾನೆ ಕರೀತಾರೆ ನಮ್ಮನ್ನು. ಹಾಗಾಗಿ ವಲಯರಂತಾನೆ ಕೊಡಬೇಕಂತೇಳಿ ತಮ್ಮಲ್ಲೆಲ್ಲರೂ ನಾನು ಕಳಕಳಿಯಾಗಿ ವಿನಂತಿಸ್ಕೊಳ್ತೀನಿ. ದಯವಿಟ್ಟು ಏನೇ ಗೊಂದಲಗಳಿದ್ರು ಇವತ್ತಿಗೆ ನೀವೆಲ್ಲರೂ ಸೇರಿ ಒಂದನ್ನೇ ಬರ್ಸ್ಬೇಕಂತ ಕೇಳ್ಕೊಳ್ತಾ ನಾನು ನಿಮ್ಮಲ್ಲೆಲ್ಲ ಕೋರ್ಕೊಳ್ತಾ ಇದ್ದೀನಿ. ಜೈ ಭೀಮ್.